ಓಕೆ, ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಎಸ್ ಸರ್. ನೀವು ನಿಮ್ಮ ಟಾಪಿಕ್ಗೆ ಸಂಬಂಧಪಟ್ಟಂಗೆ ನೀವು ನಾನು ಏನೇನು ಕೆಲಸಗಳು ಹೇಳಿದ್ದೆ ಅದನ್ನೆಲ್ಲ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ. ದಟ್ಸ್ ಗುಡ್. ನಾನು ನಿಮಗೆ ಪ್ರಾಜೆಕ್ಟ್ ಗೈಡ್ ಅಲಾಟ್ಮೆಂಟ್ ಮಾಡಬೇಕಾದಾಗಲೇ ನಿಮ್ಗೊಂದು ಸ್ಕೀಮ್ನ ನಾನು ಏನು ಮಾಡಿದ್ದೆ ಕೊಟ್ಟಿದ್ದೆ. ಸೊ ಯಾವ ರೀತಿ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನ ನೀವು ಬರೀಬೇಕು ಅನ್ನೋದನ್ನ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ನಾನು ಆ ಗೈಡ್ಲೈನ್ಸ್ನ ನೀವು ಓದಿರಿ, ನಿಮ್ಗೆ ಓದಿದ್ರೆ ಒಂದು ಐಡಿಯಾ ಬರುತ್ತೆ ಅಂತಾನು ಹೇಳಿದ್ದೆ ನಾನು. ಹೋಪ್ ನೀವೆಲ್ಲ ಈ ಕಂಟೆಂಟ್ಸ್ ಏನ್ ನಾನು ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಆಲ್ರೆಡಿ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಎಸ್ ಸರ್. ನಾನು ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ರಿಪೋರ್ಟ್ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ಬೇಕು ಅಂತ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಅದರಲ್ಲಿ ಸ್ಟಾರ್ಟಿಂಗು ಟೈಟ್ಲ್ ಪೇಜ್ ಅಂತ ಬರುತ್ತೆ, ಚೇರ್ಮನ್ ಸರ್ಟಿಫಿಕೇಟು, ಗೈಡ್ ಸರ್ಟಿಫಿಕೇಟು, ಅಕ್ನಾಲಜ್ಮೆಂಟು, ಡಿಕ್ಲರೇಷನ್, ಲಿಸ್ಟ್ ಆಫ್ ಕಂಟೆಂಟು, ಲಿಸ್ಟ್ ಆಫ್ ಟೇಬಲ್ಸ್, ಲಿಸ್ಟ್ ಆಫ್ ಗ್ರಾಫು, ಎಕ್ಸಿಕ್ಯೂಟಿವ್ ಸಮರಿ, ಇವೆಲ್ಲ ಬರ್ತವೆ. ಸದ್ಯಕ್ಕೆ ಇವು ಯಾವುದಕ್ಕೂ ಯಾರೂ ಸಹ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕೆ? ಬಿಕಾಸ್ ಈ ಎಲ್ಲಾರ್ಗೂ ಸೇಮ್ ಫಾರ್ಮೆಟೇ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಟೈಟ್ಲ್ ಚೇಂಜ್ ಮಾಡೋದು, ನೇಮ್ ಚೇಂಜ್ ಮಾಡೋದು, ಗೈಡ್ ಚೇಂಜ್ ಮಾಡೋದು, ಅಷ್ಟು ಬಿಟ್ರೆ, ಮತ್ತೆ ಟೇಬಲ್ ಕಂಟೆಂಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ಬಿಟ್ರೆ ಇನ್ ಮಿಕ್ಕಿರೋದೆಲ್ಲ ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಇದನ್ನ ನೀವು ಈಗ ಮಾಡೋ ಅವಶ್ಯಕತೆ ಇಲ್ಲ. ನೀವು ಫೈನಲ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡ್ಬೇಕಾದಾಗ ಪ್ರಿಂಟ್ ತೆಗೆದು ಬೈಂಡಿಂಗ್ ಮಾಡ್ತಿರಲ್ಲ, ಆವತ್ತಿನ ಒಂದ್ 2 ದಿನ ಹಿಂದೆ ಕೂತ್ಕೊಂಡು ಮಾಡೋ ಕೆಲಸ ಇದು. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು 1 ಪಾಯಿಂಟ್. ನಾವು ಸೆಕೆಂಡ್ ಪಾಯಿಂಟ್, ನಾನು ಮೆಜಾರಿಟಿ ಆಫ್ ಎಲ್ಲಾರ್ಗು ನನ್ನ ಕೆಲಸ ಹೇಳಿರೋದು ಏನು ಅಂತ ಅಂದ್ರೆ, ಒಂದು ರಿವ್ಯೂ ಆಫ್ ಲಿಟ್ರೇಚರ್ ಅನ್ನೋದ್ರ ಬಗ್ಗೆ ಹೇಳಿದೀನಿ. ಮತ್ ಇನ್ನೊಂದು ಇಂಟ್ರೊಡಕ್ಷನ್, ನೀವು ಯಾವ ಟಾಪಿಕ್ ಮೇಲೆ ನಿಮ್ಮ ಪ್ರಾಜೆಕ್ಟ್ ವರ್ಕ್ ನ ಮಾಡ್ತಾ ಇದ್ದೀರಾ ಆ ಟಾಪಿಕ್ ಬಗ್ಗೆ ಇಂಟ್ರೊಡಕ್ಷನ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ನಾವು ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮಾಡ್ತಾ ಇದ್ದೀರಾ. ನೀವು ಇಂಟ್ರೊಡಕ್ಷನ್ ಸೆಲೆಕ್ಟ್ ಮಾಡಿ ಕಂಟೆಂಟ್ ಕವರ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ನಿಮ್ಮ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೋ, ಇಲ್ಲ ಸುಮ್ಮನೆ ಜಸ್ಟ್ ನಿಮ್ಮ ಐಡಿಯಾಗೋಸ್ಕರ ಇಲ್ಲಿ ಹಾಕಿದ್ದೀನಿ ನಾನು, ಆತರ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೋ ಅದನ್ನೆಲ್ಲನೂ ಏನ್ ಮಾಡಿ ನೀಟಾಗಿ ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಇಂಟ್ರೊಡಕ್ಷನ್. ಅದಾದ್ಮೇಲೆ ನಿಮ್ಗೆ ಫಸ್ಟ್ ಚಾಪ್ಟರ್ ಒಳಗಡೆ ಏನ್ ಹಾಕ್ಬೇಕು, ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಇಲ್ಲಿ ಹಾಕಿದೀನಿ. ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ರಿವ್ಯೂ ಆಫ್ ಲಿಟ್ರೇಚರ್ ಬಂದು ನೀವ್ ಏನ್ ಮಾಡ್ತೀರಾ, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನ ಚಾಪ್ಟರ್ 1 ಅಲ್ಲಿ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ಏನ್ ಬರೀತೀರಾ, ಒಂದು ಸಬ್ ಹೆಡಿಂಗ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಬರೆದ್ಬಿಟ್ಟು, ನೀವು 6 ಆರ್ಟಿಕಲ್, 7 ಆರ್ಟಿಕಲ್, 8 ಆರ್ಟಿಕಲ್, 10 ಆರ್ಟಿಕಲ್, ನೀವ್ ಏನ್ ಆರ್ಟಿಕಲ್ಸ್ ಗಳನ್ನ ರಿವ್ಯೂ ಮಾಡಿ ಸಮ್ಮರಿ ಬರ್ದಿರ್ತೀರಲ್ವಾ, ಆ ಸಮ್ಮರಿನ ನೀವ್ ಏನ್ ಮಾಡ್ಬೇಕು, ಈ ರಿವ್ಯೂ ಆಫ್ ಲಿಟ್ರೇಚರ್ ಹೆಡ್ಡಿಂಗ್ ಕೆಳಗಡೆ ನೀವ್ ಏನ್ ಮಾಡ್ಬೇಕು, ಬರೀಬೇಕು. ಅಲ್ಲಿ ಏನ್ ಮೆನ್ಷನ್ ಮಾಡ್ತೀರಾ, ಸುಮ್ನೆ ಒಂದು ಎಕ್ಸಾಂಪಲ್ಗೆ ಏನಂತ, ಓಕೆ, from the study of Dr. Manjunath on effect of goods and service tax on FMCG products during 2015 says that ನೀವೇನ್ ಸಮ್ಮರಿ ಬರ್ತಿರ್ತೀರಲ್ಲ ಆ ಸಮ್ಮರಿ ಬರಿಬೇಕು. ಅದು ಒಂದು ವ್ಯಕ್ತಿಯ ಅಥವಾ ಒಂದು ಆರ್ಟಿಕಲ್ ನ ಸಮ್ಮರಿ ಆಯ್ತು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ, ಏನೋ Dr. XYZ says in his article titled so and so during 2016 says that ಅಂತ ಏನ್ ಮಾಡ್ಬೇಕು, ಸಮ್ಮರಿ ಬರಿಬೇಕು. ನಾ ಈ ತರ ನೀವೇನ್ ಮಾಡ್ಬೇಕು, ಚಾಪ್ಟರ್ 1 ಅಲ್ಲಿ ನೀವು ನಿಮ್ಮ ರಿವ್ಯೂ ಆಫ್ ಲಿಟ್ರೇಚರ್ ನ ರೆಡಿ ಮಾಡ್ಕೊಳ್ಬೇಕು. ಇಸ್ ದಿಸ್ ಕ್ಲಿಯರ್? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮ್ಗೆ? ಆಯ್ತು ಸರ್. ಹಂಗಾದ್ರೆ ಸರಿ, ಅದ್ರ ಮೇಲ್ಗಡೆ ರಿವ್ಯೂ ಅಂಡ್ ಲಿಟ್ರೇಚರ್ ಅಂತ ಕೊಡ್ಬೇಕಷ್ಟೇ. ಎಲ್ಲಿ? ಆರ್ಟಿಕಲ್ಸ್ ಮೇಲ್ಗಡೆ. ಹಾ, ಅಲ್ಲಿ ಹೆಡ್ಡಿಂಗ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಬರೀತೀರಾ. ಅದು ಬರ್ದಾದ್ಮೇಲೆ ಆಥರ್ ನೇಮು, ಇಯರ್, ಆರ್ಟಿಕಲ್ ಟೈಟ್ಲು, ಸಮ್ಮರಿ ಅದನ್ನೆಲ್ಲನೂ ನೀವೇನ್ ಮಾಡ್ಬೇಕು, ಒಂದ್ ಸೆಂಟೆನ್ಸ್ ಅಲ್ಲಿ ಫ್ರೇಮ್ ಮಾಡ್ಬೇಕು. ಅಂದ್ರೆ ಒಂದ್ ಪ್ಯಾರಾ ಒಳಗಡೆ ನೀವೇನ್ ಮಾಡ್ಬೇಕು, ಕೂರಿಸ್ಬೇಕು. ಹಾ ಸರ್, ಅದೆಲ್ಲ ಕೂರ್ಸ್ಬಿಟ್ಟು ನಿಮ್ಗೆ ಕಳ್ಸಿದ್ದೀನಲ್ಲ ಒಂದು ಫೈನ್. ನಿಮ್ದೇನ್ ನನ್ ತಪ್ಪು ನಾನು ಎಲ್ಲಾದ್ರೂ ಹೇಳಿದ್ನಿ ಈಗ? ಇಲ್ಲ ಸರ್, ಅದೇ ನನ್ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ನಿಮ್ಗೆ ಕಾಲ್. ನಾನು ಅದನ್ನ ಯಾಕೆ ಇವಾಗ ಸದ್ಯಕ್ಕೆ ಇಟ್ಟೆ ಅಂತ ಅಂದ್ರೆ, ನೀವು ಬರ್ದಿರೋದು ಕರೆಕ್ಟ್ ಆಗಿತ್ತು, ಅದನ್ನ ಹಂಗೆ ಬಿಟ್ಟೆ. ಯಾಕೆ ಅಂತ ಅಂದ್ರೆ, ನೀವು ಚಾಪ್ಟರ್ 1 ಫುಲ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಸೇರ್ಸ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತ ನಾನು ಹಾಗೆ ಬಿಟ್ಟೆ. ಅದಕ್ಕೋಸ್ಕರ ನಾನೇನು ಮಾತಾಡ್ಲಿಲ್ಲ. ಸೊ ಹೋಪ್ ನಿಮ್ಗೆ ಚಾಪ್ಟರ್ 1 ಎಲ್ಲರೂ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಆಲ್ ಎಲ್ಲರೂ ಚಾಪ್ಟರ್ 1 ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ. ಸೊ ರಿಮೆಂಬರ್, ನಿಮ್ದು ಟಾಪಿಕ್ ಫೈನಲೈಸ್ ಆಗಿದೆ. ನಿಮ್ ಟಾಪಿಕ್ ಬಗ್ಗೆ ಇಂಟ್ರೊಡಕ್ಷನ್ ಕಲೆಕ್ಟ್ ಮಾಡಿ ಒಂದ್ ಕಡೆ ಇಟ್ಕೊಳ್ಳಿ. ರಿವ್ಯೂ ಆಫ್ ಲಿಟ್ರೇಚರ್ ನಾನು ಏನ್ ಹೇಳಿದೀನಿ ಸಮ್ಮರಿ, ಅದನ್ನ ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನ ಮಾಡಿದ್ರೆ ಒಂದ್ ಚಾಪ್ಟರ್ 1 ಮುಗ್ದಂಗ ಆಗುತ್ತೆ. ಫೈನ್? Yes sir. Now let us get into chapter 2, research design.
ನಾನು ಇದನ್ನ ಯಾರಿಗೂ ಹೇಳಿಕೊಟ್ಟಿಲ್ಲ ಇನ್ನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಯಾಕೆ ಅಂತ ಅಂದ್ರೆ ಬಿಕಾಸ್ ರಿಸರ್ಚ್ ಡಿಸೈನ್ ಅಂತ ಅಂದ್ರೆ ಏನು ಅಂದ್ರೆ ನಿಮ್ಮ ಓವರ್ ಆಲ್ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಅನ್ನ ಹೆಂಗ್ ಮಾಡಿದೀರಾ ಅನ್ನೋದನ್ನ ಹೇಳೋದೇ ನಿಮ್ಮ ರಿಸರ್ಚ್ ಡಿಸೈನ್. ಅಲ್ಲಿ ಟೈಟಲ್ ಆಫ್ ದ ಸ್ಟಡಿ, ಯಾಕೆ ಈ ಟಾಪಿಕ್ ಈ ಟೈಟಲ್ ತಗೊಂಡಿದ್ದೀರಾ, ಇದರಲ್ಲಿ ನೀವು ಏನೇನು ಆಬ್ಜೆಕ್ಟಿವ್ ನ ಇಟ್ಕೊಂಡು ಅಚೀವ್ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಈ ಟೈಟಲ್ ನ ಎಷ್ಟು ಸ್ಕೋಪ್ ಅಥವಾ ಎಷ್ಟು ಕವರೇಜ್ ಏರಿಯಾದಲ್ಲಿ ಮಾಡ್ತಾ ಇದ್ದೀರಾ, ಡಾಟಾ ಕಲೆಕ್ಷನ್ ಹೆಂಗ್ ಮಾಡ್ತಾ ಇದ್ದೀರಾ, ಲಿಮಿಟೇಷನ್ಸ್ ಆಫ್ ದ ಸ್ಟಡಿ ಏನು, ಚಾಪ್ಟರ್ ಸ್ಕೀಮ್ ಹೆಂಗ್ ಮಾಡ್ತಿದ್ದೀರಾ, ಇದೆಲ್ಲವೂ ಸಹ ನೀವು ಲಾಸ್ಟ್ ಅಲ್ಲಿ ಮಾಡುವಂಥದ್ದು. ಸೊ ಲಾಸ್ಟ್ ಅಲ್ಲಿ ಮಾಡೋ ಅಂದ್ರೆ ಇವಾಗ್ಲೂ ಮಾಡ್ಬೋದು, ಬಟ್ ನಿಮ್ಗೆ ಒಂದು ಐಡಿಯಾ ಇವಾಗ ಬಂದಿರುತ್ತೆ, ಇನ್ ಮುಂದೆ ನೀವೇನ್ ಮಾಡ್ಬೋದು ರಿಸರ್ಚ್ ಡಿಸೈನ್ ನ ಮಾಡ್ಬೋದು. ಇದು ಎಲ್ರಿಗೂ ಯೂನಿಕ್ ಆಗಿರುತ್ತೆ. ಅದನ್ನ ನಾನು ಒಂದಿನ ಸಪ್ರೇಟ್ ಆಗಿ ಹೇಳಿಕೊಡ್ತೀನಿ. ಇವತ್ತು ಬೇಡ ಅದು, ಅಂದ್ರೆ ಈಗ ಸದ್ಯಕ್ ಪಾಯಿಂಟ್ ಆಫ್ ವ್ಯೂಗೆ ಬೇಡ, ಬಿಕಾಸ್ ನೀವು ಬೇರೆ ಕೆಲಸದಲ್ಲಿ ನಿರತರಾಗಿರ್ತೀರಾ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. 2ನೇ ಚಾಪ್ಟರ್. ಇಸ್ ದಟ್ ಫೈನ್? Yes, sir. Okay. Now let's get into chapter number 3. ಚಾಪ್ಟರ್ ನಂಬರ್ 3 ಅಂತ ಬಂದಾಗ ಕಂಪ್ನಿ ಪ್ರೊಫೈಲ್, ಬ್ಯಾಂಕ್ ಪ್ರೊಫೈಲ್ ಅಂತ ಹಾಕಿದ್ದೀನಿ ನಾನು. ಇಲ್ಲೇನು ಅಂತ ಅಂದ್ರೆ ಪೂರಾ ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಏನೋ ನಿಮ್ಮ ಕಂಪ್ನಿ ಯಾವ್ದಿದೆ ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ. ಈಗ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಒಬ್ಬೊಬ್ರು ಹೆಸರು ತಕೊಂಡು ಅವರು ಏನ್ರ ಬಗ್ಗೆ ಪ್ರೊಫೈಲ್ ನ ರೆಡಿ ಮಾಡ್ಬೇಕು ಅಂತ. ಐಶ್ವರ್ಯ ಬಂದು ನಬಾರ್ಡ್ ಬಗ್ಗೆ ಪ್ರೊಫೈಲ್ ಹಾಕ್ಬೇಕು, ನಬಾರ್ಡ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಬೇಕು. ಅರ್ಪಿತಾ BP ಅವ್ರು ತಗೊಂಡಿರುವಂತ 5 ಸಿಮೆಂಟ್ ಕಂಪ್ನಿ ಬಗ್ಗೆ ಅವ್ರದ್ದು ಪ್ರೊಫೈಲ್ ಬರಿಬೇಕು ಅಥವಾ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಅಶ್ವಿನಿ D ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮತ್ತೆ ಬೇರೆ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ್ ತಗೊಳ್ತೀರಾ ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು ಬರಿಬೇಕು. ಏನು ಅಂತ ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು, ಹೆಂಗ್ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದ್ದು, ಏನಿದ್ರ ಕೆಲಸ, ಇದ್ರ ಪ್ರೋಸೆಸ್ ವರ್ಕ್ ಹೆಂಗ್ ನಡೆಯುತ್ತೆ, ಎಲ್ಲೆಲ್ಲಿ ಇವ್ರ ಬ್ರಾಂಚಸ್ ಇದೆ, ಇದ್ರ ಫೌಂಡರ್ ಯಾರು, ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು, ಇವ್ರದ್ದು ಸ್ವಾಟ್ ಅನಾಲಿಸಿಸ್ ಏನು, ಇವ್ರದ್ದು ಆರ್ಗನೈಸೇಷನಲ್ ಗೋಲ್ ಏನು, ಏನ್ ಪ್ರೊಡ್ಯೂಸ್ ಮಾಡ್ತಾರೆ, ಏನ್ ಸರ್ವಿಸ್ ಕೊಡ್ತಾರೆ, ಈ ತರ ಆ ಕಂಪನಿ ಅಥವಾ ಬ್ಯಾಂಕ್ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ. ಭೂಮಿಕಾ ಅವ್ರು ಬಂದು ಸೋಷಿಯಲ್ ಮೀಡಿಯಾಸ್ ಯಾವ್ದಾವ್ ಸೆಲೆಕ್ಟ್ ಮಾಡಿದೀರಾ ಭೂಮಿಕಾ? ಐ ಥಿಂಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್. ಈ 4 ಬಗ್ಗೆ ನೀವೇನ್ ಮಾಡ್ತೀರಾ ನಿಮ್ಮ ಪ್ರೊಫೈಲ್ ಅಲ್ಲಿ ಹಾಕ್ತೀರಾ. ಓಕೆ ನೆಕ್ಸ್ಟ್ ಸರ್. ಚೈತ್ರ SV ಬಂದು ಐ ಥಿಂಕ್ ನೀವು ಎಷ್ಟು 10 ಕಂಪ್ನಿಯನ್ನು ತಗೊಂಡಿದ್ದೀರಾ FMCG, ಆ 10 ಕಂಪ್ನಿ ಬಗ್ಗೆ ನೀವೇನ್ ಮಾಡ್ತೀರಾ ಅವ್ರದ್ದು ಬಯೋಡಾಟಾ ಕೊಡ್ತೀರಾ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ದಿವ್ಯಶ್ರೀ ಬಂದು ಪೂರಾ SBI ಬಗ್ಗೆ ನಿಮ್ ಕಂಪ್ನಿ ಬ್ಯಾಂಕ್ ಪ್ರೊಫೈಲ್ ನ ಹಾಕ್ತೀರಾ. ಕಾವ್ಯ HG PMNRF ಬಗ್ಗೆ ನೀವು ಹಾಕ್ಬೇಕು. ಎಲ್ಲಿ? ಕಂಪ್ನಿ ಪ್ರೊಫೈಲ್ ಅಲ್ಲಿ. ಇಂಟ್ರೊಡಕ್ಷನ್ ಅಲ್ಲಿ ಬರೀ ನ್ಯಾಷನಲ್ ರಿಲೀಫ್ ಫಂಡ್ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಹಾಕ್ತೀರಾ ಚಾಪ್ಟರ್ 1 ಅಲ್ಲಿ. ಚಾಪ್ಟರ್ 3 ಅಲ್ಲಿ ಬಂದು PMNRF ಬಗ್ಗೆ ಮಾತ್ರ ಏನ್ ಮಾಡ್ತೀರಾ ನೀವು ಚಾಪ್ಟರ್ 3 ಅಲ್ಲಿ ಹಾಕ್ತೀರಾ. ಮಧುಶ್ರೀ SBI ಮ್ಯೂಚುವಲ್ ಫಂಡ್ ಬಗ್ಗೆ ಬರಿಬೇಕು, ICICI ಪ್ರುಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಬಗ್ಗೆ ಬರಿಬೇಕು. ರಿಮೆಂಬರ್ ಮಧುಶ್ರೀ, ನೀವು SBI ಬ್ಯಾಂಕ್ ಬಗ್ಗೆ ಕೊಡಬಾರ್ದು, ನೀವು ಕೊಡ್ಬೇಕಾಗಿರೋದು SBI ಮ್ಯೂಚುವಲ್ ಫಂಡ್ ಬಗ್ಗೆ, ICICI ಮ್ಯೂಚುವಲ್ ಫಂಡ್ ಬಗ್ಗೆ ನೀವೇನ್ ಮಾಡ್ಬೇಕು ಬಯೋಡಾಟಾ ಅಥವಾ ಪ್ರೊಫೈಲ್ ನ ಕೊಡ್ಬೇಕು. ನಿಸರ್ಗ G ಐ ಥಿಂಕ್ ನಿಸರ್ಗ G ಮತ್ತೆ ದಿವ್ಯಶ್ರೀ KR ನಿಮ್ಮಿಬ್ರದ್ದು ಕಂಪ್ನಿ ಪ್ರೊಫೈಲ್ ಬ್ಯಾಂಕ್ ಪ್ರೊಫೈಲ್ ಸೇಮ್ ಆಸ್ ಇಟ್ ಈಸ್ ಬರುತ್ತೆ, ಏನು ಚೇಂಜ್ ಇಲ್ಲ. ಬೇಕಾದ್ರೆ ನೀವಿಬ್ರು ಡಿಸ್ಕಸ್ ಮಾಡ್ಕೊಂಡು ನೀವು ನಿಮ್ಮ ವಾಟ್ ವಿ ಕಾಲ್ಡ್ ಆಸ್ SBI ಪ್ರೊಫೈಲ್ ನ ನೀವಿಬ್ರು ಮಾತಾಡ್ಕೊಂಡು ರೆಡಿ ಮಾಡ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ ಪೂರ್ಣಿಮಾ C ಯಾವ್ಯಾವ್ದು ಎಲೆಕ್ಟ್ರಾನಿಕ್ ಪೇಮೆಂಟ್ ಮೆಥಡ್ಸ್ ಗಳು ತಗೊಂಡಿದ್ದೀರಾ ಪೂರ್ಣಿಮಾ? ಗೂಗಲ್ ಪೇ, ಪೇಟಿಎಂ, ಇವ್ ಯಾವ್ಯಾವ್ ತಗೊಂಡಿದ್ರ ಅವುಗಳ ಬಗ್ಗೆ ನೀವೇನ್ ಮಾಡ್ಬೇಕು ಪ್ರೊಫೈಲ್ ಅಲ್ಲಿ ಹಾಕ್ಬೇಕು. ಜನರಲ್ ಆಗಿ ಏನ್ ಮಾಡ್ತೀರಾ ಇಂಟ್ರೊಡಕ್ಷನ್ ಅಲ್ಲಿ ಕೊಡ್ತೀರಾ, ಎಲೆಕ್ಟ್ರಾನಿಕ್ ಪೇಮೆಂಟ್ ಮೆಥಡ್ ಅಂದ್ರೆ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ, ಏನೇನೆಲ್ಲ ಬರುತ್ತೆ, ಸುಮ್ಮನೆ ಜನರಲ್ ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಅಲ್ಲಿ ಕೊಡ್ತೀರಾ. ಚಾಪ್ಟರ್ 3 ಅಲ್ಲಿ ಬಂದು ಏನ್ ಮಾಡ್ತೀರಾ ಸ್ಪೆಸಿಫಿಕ್ ಆಗಿ ಗೂಗಲ್ ಪೇ, ಫೋನ್ ಪೇ ಅಥವಾ ಬೇರೆ ಇನ್ನೇನೇನು ಇ-ವ್ಯಾಲೆಟ್ಸ್ ಗಳಿದಾವೆ ಅದ್ರ ಬಗ್ಗೆ ನೀವೇನ್ ಮಾಡ್ತೀರಾ ಕೊಡ್ತೀರಾ. ನೆಕ್ಸ್ಟ್ ಪ್ರಿಯದರ್ಶಿನಿ, ಸೊ ಆಬ್ವಿಯಸ್ಲಿ ಫ್ಲಿಪ್ಕಾರ್ಟ್ ಬಗ್ಗೆ ಡೀಟೇಲ್ ಆಗಿ ಪ್ರೊಫೈಲ್ ಕೊಡ್ಬೇಕಾಗತ್ತೆ. ಪುಷ್ಪ ಎಮ್ದು ಸ್ವಲ್ಪ ಚೇಂಜಸ್ ಇರುತ್ತೆ. ನಾನು ಪುಷ್ಪ ನಿಮ್ ಜೊತೆ ನಾನು ಸಪ್ರೇಟ್ ಆಗಿ ಮಾತಾಡ್ಬೇಕಾದಾಗ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಬಿಕಾಸ್ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಕಂಪ್ನಿ ತಗೊಳ್ತಾ ಇಲ್ದೇ ಇರೋದ್ರಿಂದ ನೀವು ಚಾಪ್ಟರ್ 1 ಚಾಪ್ಟರ್ 3 ನ ಏನ್ ಮಾಡ್ಬೇಕಾಗತ್ತೆ ಒಂದೇ ತರ ಕಂಟೆಂಟ್ ಇಟ್ಕೊಂಡು ಡಿವೈಡ್ ಮಾಡ್ಬೇಕಾಗತ್ತೆ. ಅದನ್ನ ಹೆಂಗ್ ಡಿವೈಡ್ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಇವಾಗ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ದೆನ್ ರೇಖಾ ಜೆ ನೀವು ಮನ್ಮೂಲ್ ಬಗ್ಗೆ ನೀವೇನ್ ಮಾಡ್ಬೇಕು ಪ್ರೊಫೈಲ್ ಅಲ್ಲಿ ಹಾಕ್ಬೇಕು. ಚಾಪ್ಟರ್ 3 ಪ್ರೊಫೈಲ್ ಅಲ್ಲಿ ಮನ್ಮೂಲ್ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಸಂಧ್ಯಾ ಇಲ್ಲ, ಬಟ್ ಸಂಧ್ಯಾ ಇದ್ದಿದ್ರೆ ಅವರು ಸಾಲಿಡೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಗ್ಗೆ ಏನ್ ಮಾಡ್ತಾ ಇದ್ರು ಚಾಪ್ಟರ್ 3 ಅಲ್ಲಿ ಹಾಕ್ತಾ ಇದ್ರು. ಚಾಪ್ಟರ್ 1 ಅಲ್ಲಿ ಎಲ್ಲ ಏನ್ರ ಬಗ್ಗೆ ಹಾಕ್ತಾ ಇದ್ರು, ಇನ್ವೆಂಟರಿ ಕಂಟ್ರೋಲ್ ಬಗ್ಗೆ ಚಾಪ್ಟರ್ 1 ಅಲ್ಲಿ ಹಾಕ್ತಾ ಇದ್ರು. ದೆನ್
ಶುಭಾ ಜಿ, ನೀವು ಐ ಥಿಂಕ್ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದ್ದೀರಾ. ನೀವು NSL ಕಂಪ್ನಿ ಬಗ್ಗೆ ನೀವು ಇಂಟ್ರೊಡಕ್ಷನ್ ಚಾಪ್ಟರ್ 3 ಅಲ್ಲಿ ಪ್ರೊಫೈಲ್ ಅಲ್ಲಿ ಹಾಕ್ತೀರಾ. CSR ಬಗ್ಗೆ ನೀವೇನ್ ಮಾಡ್ತೀರಾ, ಚಾಪ್ಟರ್ ನಂಬರ್ 1 ಅಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಸುಮಲತಾ, ಆಕ್ಸೆಂಚರ್ ಕಂಪ್ನಿ ಬಗ್ಗೆ ನೀವು ಚಾಪ್ಟರ್ 3 ಅಲ್ಲಿ ಹಾಕ್ತೀರಾ. ಸಸ್ಟೈನಬಿಲಿಟಿ ರಿಪೋರ್ಟಿಂಗ್ ಬಗ್ಗೆ ನೀವು ಚಾಪ್ಟರ್ 1 ಅಲ್ಲಿ ಬರೀತೀರಾ. ದೆನ್ ತೇಜಶ್ರೀ, ಟಾಟಾ ಮೋಟಾರ್ಸ್ ಬಗ್ಗೆ ಪ್ರೊಫೈಲ್ ನ ನೀವು ಚಾಪ್ಟರ್ ನಂಬರ್ 3 ಅಲ್ಲಿ ಹಾಕ್ತೀರಾ. COVID-19 ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಚಾಪ್ಟರ್ 1 ಅಲ್ಲಿ ಹಾಕ್ತೀರಾ. ನಾನು ಹೇಳ್ಕೊಡ್ತೀನಿ ಏನೇನ್ ಕವರ್ ಮಾಡಬೇಕು ಅಂತ ಥಿಯೇಟರ್ ಪಾಠ. ದೆನ್ ವಿನುತಾ, FMCG ಪ್ರಾಡಕ್ಟ್ ಯಾವ ತಗೊಂಡಿದ್ದೀರಾ ನೀವು? ಸರ್ ಕೋಲ್ಡ್ ಡ್ರಿಂಕ್ಸ್, ಟೂತ್ ಪೇಸ್ಟ್, ಡಿಟರ್ಜೆಂಟ್, ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್. ಓಕೆ, ನೀವು ಯಾವ್ಯಾವ್ದನ್ನ ತಗೊಂಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಏನ್ ಮಾಡ್ಬೇಕು, ಬ್ರೀಫ್ ಆಗಿ ನೀವು ಹೇಳ್ಬೇಕು ನನಗೆ, ಅಥವಾ ಸರಿ ಸರ್. ಹಾಕ್ಬೇಕು. ಹೋಪ್ ನಿಮ್ಗೆ ಸರಿ ಸರ್. ಚಾಪ್ಟರ್ 3 ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಎಸ್ ಆರ್ ನೋ? ಎಸ್ ಸರ್. ಬೇರೆಯವ್ರಿಗೆ? Yes, sir. ಇದಾದ್ಮೇಲೆ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಚಾಪ್ಟರ್ ನಂಬರ್ 4 ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ನಾವು ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂಗೆ ನೀವೆಲ್ಲರೂ ಇವಾಗ ನಿಮ್ ಕೆಲಸಗಳಲ್ಲಿ ನಿರತರಾಗಿದ್ದೀರಾ. ಕೆಲವರು ಆನ್ಯುವಲ್ ರಿಪೋರ್ಟ್ ನ ತಗೊಳ್ತಾ ಇದ್ದೀರಾ, ಕೆಲವರು ಕ್ವಶನೇರ್ ನ ರೆಡಿ ಮಾಡ್ತಾ ಇದ್ದೀರಾ. ನಾವು ಪ್ರೈಮರಿ ಡಾಟಾ ಅಂತ ನಾವೇನ್ ಕರಿತೀವಿ ಕ್ವಶನೇರ್ಗೆ, ಆ ಕ್ವಶನೇರ್ ನ ಯಾರ್ಯಾರು ಪ್ರಿಪೇರ್ ಮಾಡಿದೀರಾ ಅವ್ರು ಎಲ್ಲಾರು ಏನ್ ಮಾಡ್ತೀರಾ, ಆ ಕ್ವಶನೇರ್ ನ ಫುಲ್ ಫ್ಲೆಡ್ಜ್ ಆಗಿ ರೆಡಿ ಮಾಡ್ಕೊಂಡು, ಸೊ ಯಾರು ರೆಸ್ಪಾಂಡೆಂಟ್ಸ್ ಇರ್ತಾರೋ ಅವ್ರ ಹತ್ರ ನೀವು ಕಲೆಕ್ಟ್ ಮಾಡ್ಕೊಂಡು, ಅದಾದ್ಮೇಲೆ ನಿಮ್ಮ ಆಬ್ಜೆಕ್ಟಿವ್ಸ್ ತಕ್ಕನಾಗಿ ನೀವೇನ್ ಮಾಡ್ತೀರಾ, ಸೊ ಟೈಟ್ಲ್ ನ ಅಥವಾ ಏನೋ ನಿಮ್ಮ ಡಾಟಾನ ಅನಲೈಸ್ ಮಾಡ್ತೀರಾ. ಯಾರ್ಯಾರು ಆನ್ಯುವಲ್ ರಿಪೋರ್ಟ್ ಕಲೆಕ್ಟ್ ಮಾಡ್ತಾ ಇದಾರೆ, ಆನ್ಯುವಲ್ ರಿಪೋರ್ಟ್ ಅಲ್ಲಿ ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಏನಿದೆ ಅದನ್ನ ತಕೊಂಡು ಸಪರೇಟ್ ಆಗಿ ಟೇಬಲ್ ಹಾಕಿ ಗ್ರಾಫ್ ಹಾಕಿ ಇಂಟರ್ಪ್ರಿಟೇಷನ್ ಬರೀತೀರಾ. ಅದನ್ನ ಚಾಪ್ಟರ್ 4 ಅಲ್ಲಿ ಬರಿಬೇಕು. ಅದನ್ನ ನಾನು ಇಂಡಿವಿಜುವಲ್ ಆಗಿ ನಾನು ಮಾತಾಡಿ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಇದೆಲ್ಲಾ ಪೂರ ಆದ್ಮೇಲೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಇವೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಬರೋದು ಚಾಪ್ಟರ್ 5 ಬಂದು. ಈ ಚಾಪ್ಟರ್ 5 ಅಲ್ಲಿ ನೀವು ಏನು ನಿಮ್ಮ 4 ಚಾಪ್ಟರ್ ನೀವೇನ್ ಮಾಡ್ತೀರಾ ಅದ್ರ ಬಗ್ಗೆ ನೀವು ಫೈಂಡಿಂಗ್ಸ್ ಬರೀಬಾರ್ದು, ಕನ್ಕ್ಲೂಷನ್ ಬರ್ದು ಸಜೆಷನ್ ನ ಕೊಡ್ಬೇಕು. ಅದನ್ನ ನಾನು ನಿಮ್ಗೆ ನಿಮ್ದು ಡಾಟಾ ಅನಾಲಿಸಿಸ್ ಎಲ್ಲ ಮುಗಿದ್ಮೇಲೆ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ನಾವು ಇದಾದ್ಮೇಲೆ ಒಂದ್ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಅಂದ್ರೆ ರೆಫರೆನ್ಸ್. ರಿಮೆಂಬರ್ ಒನ್ ಥಿಂಗ್, ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಆದಾಗ್ಲಿಂದ ಯಾವ್ಯಾವ ಜಾಗದಿಂದ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀರಾ ಅದ್ ಎಲ್ಲಾದ್ರದ್ದು ರೆಫರೆನ್ಸ್ ನ ನೀವು ಇಲ್ಲಿ ಹಾಕ್ಬೇಕು. ಅದಕ್ಕೋಸ್ಕರ ರಿಮೆಂಬರ್ ಒನ್ ಥಿಂಗ್, ನೀವು ಇಂಟ್ರೊಡಕ್ಷನ್ಗೆ ಗೂಗಲ್ ಇಂದ ತೆಗ್ದಿರ್ಬೋದು, ಕಂಪ್ನಿ ಪ್ರೊಫೈಲ್ಗೆ ಗೂಗಲ್ ಇಂದ ತೆಗ್ದಿರ್ಬೋದು, ಆನ್ಯುವಲ್ ರಿಪೋರ್ಟ್ ತೆಗ್ದಿರ್ಬೋದು, ಆರ್ಟಿಕಲ್ಸ್ ಗಳು ತೆಗ್ದಿರ್ಬೋದು. ಅದ್ ಎಲ್ಲಾದ್ರೂ ನೀವೆಲ್ಲಾದ್ರೂ ಒಂದ್ ಕಡೆ ಸಪ್ರೇಟ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಫಾರ್ಮೆಟ್ ಕೊಟ್ಟಿದ್ದೀನಲ್ಲ ಆ ಫಾರ್ಮೆಟ್ ಪ್ರಕಾರ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನ ಯಾವಾಗ ಬೇಕು, ಅಟ್ ದ ಎಂಡ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಈ ತರ ರೆಫರೆನ್ಸ್ ಅಂತ ಕೊಟ್ಬಿಟ್ಟು, ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು, ಈ ಟೈಟ್ಲು ಆರ್ಟಿಕಲ್ ರೆಫರ್ ಮಾಡೋದು, ಬುಕ್ಸ್ ರೆಫರ್ ಮಾಡೋದು, ನ್ಯೂಸ್ ಪೇಪರ್ ರೆಫರ್ ಮಾಡೋದು, ಆನ್ಲೈನ್ ಅಲ್ಲಿ ಲಿಂಕ್ ನ ತಗೊಂಡು ನೀವು ಇದ್ ಮಾಡೋದು, ಅದೆಲ್ಲನೂ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಯಾರ್ಯಾರು ಕ್ವಶನೇರ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಆನ್ಯುವಲ್ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಪ್ರೂಫ್ ನ ಇಲ್ಲಿ ಅನೆಕ್ಸ್ಚರ್ ಅಲ್ಲಿ ಹಾಕ್ಬೇಕಾಗತ್ತೆ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಅದು ಯಾರಿಗ್ ಬರುತ್ತೆ ಯಾರಿಗ್ ಬರಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ ಅಂತೆಲ್ಲ ಕೆಲ್ಸ್ಕೊಳಕ್ ಹೋಗ್ಬೇಡಿ. ಸೊ ಇಷ್ಟು ಕೆಲಸ ಏನ್ ಮಾಡ್ಬೇಕಾಗತ್ತೆ, ನಾವು ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಹೋಪ್ ನಿಮ್ಗೊಂದು ಐಡಿಯಾ ಎಲ್ಲಾರ್ಗೂ ಬಂತಾ? ಎಸ್ ಸರ್. ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ರಿಪೋರ್ಟ್ ಈ ರೀತಿ ಇದೆ. ಸೊ ನಾವು ಈ ಜಾಗದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ ಇನ್ನ. ಸೊ ಹೋಗ್ತಾ ಹೋಗ್ತಾ ಇನ್ನ ಟೈಮ್ ಇದೆ, ಇನ್ನ ಒಂದ್ 2-3 ತಿಂಗಳು ಟೈಮ್ ಇದೆ. ಸೊ ಗ್ರಾಜುಯಲಿ ಹೋಗ್ತಾ ಹೋಗ್ತಾ ನಾವೇನ್ ಮಾಡ್ತೀವಿ, ಒಂದೊಂದಾಗಿ ಅಡಾಪ್ಟ್ ಮಾಡ್ತಾ ಹೋಗ್ತೀವಿ. ನಾವು ಮೀನ್ ವೈಲು ಸೊ ನೀವುಗಳು ಎಲ್ಲಾರು ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಅಂದ್ರೆ, ಒಂದು ಚಾಪ್ಟರ್ 1 ಫುಲ್ ಫ್ಲೆಡ್ಜ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. 2 ಚಾಪ್ಟರ್ 3 ಫುಲ್ ಫ್ಲೆಡ್ಜ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಫ್ರೀ ಆದಾಗ ಏನೇನು ಇನ್ಫಾರ್ಮೇಶನ್ ಬರುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಮೇಲ್ಗಳಿಗೆ ಕಳಿಸಿ ಇಟ್ಕೊಳ್ಳಿ. ಒಂದಿನ ಲ್ಯಾಪ್ಟಾಪ್ ಸಿಕ್ದಾಗ್ಲೋ ಅಥವಾ ಕಾಲೇಜಿಗೆ ಬಂದಾಗ್ಲೋ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಚಾಪ್ಟರ್ 1 ರೆಡಿ ಮಾಡಿ ಇಟ್ಕೊಳ್ಳಿ, ಚಾಪ್ಟರ್ 3 ರೆಡಿ ಮಾಡಿ ಇಟ್ಕೊಳ್ಳಿ, ಪಕ್ಕಾ ಫುಲ್ ಫ್ಲೆಡ್ಜ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಐ ಥಿಂಕ್ ಎಲ್ಲರೂ ನೀವು ಚಾಪ್ಟರ್ 4 ಅಲ್ಲಿ ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀರಾ. ಸೊ ಡೇ ಬೈ ಡೇ ಹೋಗ್ತಾ ಅದನ್ನೆಲ್ಲ ನೀವು ಒಂದು ಫಾರ್ಮೆಟ್ ರೆಡಿ ಮಾಡಿ ಇಟ್ಕೊಂಡು, ಒಂದಿನ ನಿಮ್ಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಸಿಕ್ತಾಗ ಅದನ್ನೆಲ್ಲ ತೆಗೆದು ಏನ್ ಮಾಡೋಣ, ಚಾಪ್ಟರ್ 4ಗೆ ಹಾಕೋಣ. ಅದಾದ್ಮೇಲೆ ನಾನು ಹೇಳ್ಕೊಡ್ತೀನಿ ನಿಮ್ಗೆಲ್ಲರಿಗೂ ಚಾಪ್ಟರ್ 2 ಹೆಂಗ್ ಬರಿಬೇಕು ಅಂತ. ಐ ಥಿಂಕ್ ಅದೆಲ್ಲರಿಗೂ ಈಸಿ. ಅದ್ ನಾನು ನಿಮ್ಗೆ ಒಂದು ಫಾರ್ಮೆಟೇ ಕೊಟ್ಬಿಡ್ತೀನಿ, ಅದ್ ನೀಟಾಗಿ ಎಂಟ್ರಿ ಮಾಡ್ಕೊಂಡು ಹೋದ್ರಾಯ್ತು. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಫೈಂಡಿಂಗ್ಸ್ ಸಜೆಷನ್ ನ ಲಾಸ್ಟ್ ಅಲ್ಲಿ ಮಾಡ್ಬೋದು. ಇಸ್ ದಿಸ್ ಕ್ಲಿಯರ್?
Yes, sir. Sir.